ಬರೀ ಇವತ್ ನೋಡೋಣ ಹೆಂಗೆ ಓಣಿಯಲ್ಲಿ ಜೆಂಡಾ ಹಾರಿಸ್ತಾರೆ ಅಂತ. ಯಾಕಂದ್ರೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ಅದಕ್ಕೆ ಇಲ್ಲಿ ಓಣಿಯಲ್ಲಿ ಹೋಗ್ತಾ ಇದೀನಿ ಸಾಯಂಕಾಲದಲ್ಲಿ. ಇಲ್ಲಿ ಆಟೋ ಸ್ಟ್ಯಾಂಡ್ ಕಡೆ ಬಂದೆ. ಇಲ್ಲೇ ಒಂದು ಜೆಂಡಾ ಹಾರಿಸ್ತಾರೆ. ಮೊದ್ಲು ಇದನ್ನ ಮುಗಿಸ್ಕೊಂಡು ಹೋಗೋಣ ಅಂತ ಅದಕ್ಕೆ ಇಲ್ಲಿ ಬಂದೆ. ಇಲ್ಲಿ ಶಾಲಿ ಹುಡುಗರು ಎಲ್ಲಾ ಬಂದಿದ್ದಾರೆ. ಇಲ್ಲಿ ರಂಗೋಲಿ ಹಾಕಿದ್ದಾರೆ. ಈಗ ನಮ್ಮ ಓಣಿಯಲ್ಲಿ ಇದೆ ಆಟೋ ಸ್ಟ್ಯಾಂಡ್. ಇಲ್ಲೇ ಎಲ್ಲಾ ಜೆಂಡಾ ಹಾರಿಸ್ತಾರೆ. ಮತ್ತೊಂದ್ ಕಡೆ ಹಾರಿಸ್ತಾರೆ. ನೋಡೋಣ ಈಗ ಲಾಸ್ಟ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನಮ್ಮ ಗಂಗಿಮಡಿ ಹುಡುಗರು ಕನ್ನಡ ಶಾಲೆ ಹುಡುಗರು ಜಗಳ ಮಾಡ್ತಿದ್ದಾರೆ. ಇವರು ಹಿಂಗೆ ಜಗಳ ಮಾಡ್ಕೊಂಡ್ ಮತ್ತೆ ಹಿಂಗೆ ಕೂಡ್ತಾರೆ. ಇದೆಲ್ಲ ನಮ್ ಜೊತೆನೂ ಆಗ್ಬಿಟ್ಟಿದೆ. ಇದು 15 ಆಗಸ್ಟ್ ಅಂದ್ರೆ ಇವತ್ತು ಬಹಳ ನಮ್ಗೆ ಖುಷಿ ಆಗೋ ದಿನ. ನಾವು ಶಾಲೆಯಾಗಿದ್ದಾಗ ಹಿಂಗೆ ನಾವು ಎಲ್ಲಾ ಜೆಂಡಾ ಹಾರಿಸ್ತಿದ್ವಿ. ಈಗ ರಾಷ್ಟ್ರಗಾನ ಸ್ಟಾರ್ಟ್ ಆಗಿದೆ. ಹಂಗೆ ಈಗ ಜೆಂಡಾ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಇಲ್ಲಿ ಎಲ್ಲಾರು ಜೆಂಡಾ ಹಾರಿಸಿ ರಾಷ್ಟ್ರಗಾನ ಹೇಳಿದ್ರು. ಆಮೇಲೆ ನೋಡ್ತಾ ಇದೀನಿ ಇಲ್ಲಿ ಒಬ್ಬ ಹುಡುಗ ಅಂಬೇಡ್ಕರ್ ಆಗಿದ್ದಾನೆ. ಅವ್ನಿಗೆ ಇದು ಯಾವ ಬುಕ್ ಅಂತ ಹೇಳಿದ್ರೆ ಹೇಳ್ತಾ ಇದ್ದಿದ್ದಿಲ್ಲ. ಆದ್ರೂ ಕೇಳಿ ಅವ್ನಿಗೆ ಹೇಳಿದೆ ಸಂವಿಧಾನ ಬುಕ್ ಇದು ಹೇಳು ಅಂತ. ಇಲ್ಲಿ ಈಗ ನಂದು ಕಾರ್ಯಕ್ರಮ ಮುಗೀತು. ಅದಕ್ಕೆ ನಾ ಇಲ್ಲಿ ಮತ್ತೊಂದ್ ಕಡೆ ಜೆಂಡಾ ಹಾರಿಸ್ಬೇಕು. ಯಾಕಂದ್ರೆ ವರ್ಷ ಇಲ್ಲಿ 2 ಕಡೆ ಜೆಂಡಾನ ಹಾರ್ಸಕ್ ಹೋಗ್ತೀನಿ. ಅದಕ್ಕೆ ಇಲ್ಲಿ ಅಬೂರಿನ ಮಸೂದ್ ಕಡೆ ಬಂದಿದ್ದೀನಿ. ಇಲ್ಲಿ ಮಸೂತಿಯವರೇ ಈಗ ಜೆಂಡಾ ಹಾರಿಸ್ತಾ ಇದ್ದಾರೆ. ನಾನು ಇಲ್ಲೇ ಇರೋದು ಇದೆ ನಮ್ಮ ಓಣಿ. ಇಲ್ಲಿ ನಾವು ವರ್ಷ ಹಾರಿಸ್ತೀವಿ. ನಾವು ಸಣ್ಣಲಿಂತ್ರ ಏನು ಹಾರಿಸ್ತಾ ಬರ್ತಾ ಇದ್ದೀನಿ ಈ ಓಣಿಯಲ್ಲಿ. ಇಲ್ಲಿ ಎಲ್ಲಾ ಹುಡುಗರು ಬಂದಿದ್ದಾರೆ. ಯಾಕಂದ್ರೆ ಬಹಳ ಮಂದಿ ದೊಡ್ಡವರು ಬಂದಿಲ್ಲ. ಅವ್ರವ್ರು ಮುಕ್ಕೊಂಡಿರ್ಬೋದು. ಅವ್ರಿಗೆ ಗೊತ್ತೇ ಇಲ್ಲ ಫ್ರೀಡಮ್ ಅಂದ್ರೆ ಏನಂತ, ಆಜಾದಿ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ. ಇಲ್ಲಿ ನಾವು ಈಗ ಜೆಂಡಾ ಹಾರಿಸ್ತಾ ಇದ್ದೀನಿ. ಇದು 2ನೇ ಸಲ ನಾನು ಜೆಂಡಾ ಸಲಾಮಿ ಕೊಟ್ಟಿದ್ದೀನಿ. ಇಲ್ಲಿ ರಾಷ್ಟ್ರಗೀತೆ ನಾವು ಮುಗಿಸಿ ಈಗ ನಮ್ ದೋಸ್ತ್ ಹೇಳ್ತಾ ಇದ್ದೀನಿ ಇಲ್ಲಿ ಶಿರಾ ಉಪ್ಪಿಟ್ಟು ಮಾಡಿದಾರ ತಿಂದು ಹೋಗೋಣ ಅಂತ. ಅದಕ್ಕೆ ಎಲ್ಲೇ ಇದೆ ಶಿರಾ ಉಪ್ಪಿಟ್ಟು ಅಂತಂದು ಬಂದೆ. ಇಲ್ಲಿ ಡಬ್ರಿ ಕಾಣ್ತಾ ಇದೆ. ಆ ಶಿರಾ ಉಪ್ಪಿಟ್ಟು ತಿಂದ ಮೇಲೆ ಈಗ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಅದಕ್ಕೆ ಗಾಂಧೀಜಿಯವ್ರ ಫೋಟೋ, ಅಂಬೇಡ್ಕರ್ ಫೋಟೋ ಜೊತೆ ಒಂದ್ ಸ್ವಲ್ಪ ಫೋಟೋ ತಕೊಂಡೆ. ಹಾಗೆ ಈಗ ನಂದು ಬ್ಲಾಗ್ ಇಲ್ಲೇ ಮುಗಿಸ್ತೀನಿ. ಯಾಕಂದ್ರೆ ಗೋವಾದಲ್ಲಿ ಇದ್ದೆ, ಈಗ ಗದಿಗ್ ಬಂದಿದ್ದೀನಿ.